ತಗ್ಗ್ಯಾಕ ನಾನು ಬಾಯಿಗೆ ಬಂದಂಗೆ ಬೈತಿದ್ದೆ, ನೀನು ಅದೇ ಕರ್ಕೊಬತ್ತಿಯಲ್ಲಕ್ಕ. ಇವಾಗ ನಾನು ಎಲ್ಲಿಗೆ ಹೋಗೋಣ? ಏನಾದರೂ ಬಿಡು, ಏನನ್ನ ಆಗ್ಲೇಳೆ ನನಗೇನು. ಇವಾಗೇನು ನಾನು ಎಲ್ಲರನ್ನ ದೂರ ಮಾಡ್ಕೊಂಡಿದ್ದೀನಿ, ಎಲ್ಲಿಗೆ ಹೋಗೋಕ್ಕೂ ಆಗಲ್ಲ. ಏನೋ ಒಂದು ಆದ್ರೆ ಅತ್ತ ಹೋಗ್ತೀನಿ ಅತ್ತ ಸುಮ್ಮನೆ ಅತ್ಲಾಗೆ. ಸುಮ್ಮನೆ ನಡಿ ಸುಗಣ, ಸುಮ್ಮನೆ ಕುಕ್ಕ ಇಲ್ಲಿ ಶಾಣನ. ಸುಮ್ಮನೆ ರೇಗಾಡ್ಬೇಡ, ನೀನು ಸೇನಕ್ಕಿಲ್ದಾಳು ಮೊದ್ಲೇನೆ. ಕುಕ್ಕ ಇಲ್ಲಿ ಸುಮ್ಮನೆ ಸುಮ್ಮನೆ ಕುಕ್ಕಳಮ್ಮ ಸುಗಣ. ಒಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೆ, ಸಿಟ್ಟು ಕಮ್ಮಿ ಮಾಡ್ಕೆ. ಏನು ಮಾಡೋಕ್ಕಾಗುತ್ತೆ, ಸಿಟ್ಟು ಬಂದೇ ಬರುತ್ತೆ. ಇವಾಗ ಆಗೋಗ್ಬಿಟ್ಟೈತೆ, ಅದು ಆಲೇನೆ ಆಗೋಗಿರೋದು. ಇವಾಗ ನಾವು ಮಳ್ಳಿನ ಮೇಕೆ ಸೀರೆ ಹಾಕಿದ್ದೀವಿ ಅಂದಮೇಲೆ ಮೆಲ್ಲಕ್ಕೆ ಬಿಡಿಸ್ಕೋಬೇಕು. ಜೋರ ಬಿಡಿಸ್ಕೊಂಬೋದ್ರೆ ಹೊರದೋಗುತ್ತೆ. ಅದಕ್ಕೆ ನೀನು ಇವಾಗ ಆಗೋಗ್ಬಿಟ್ಟೈತೆ, ನಿನ್ನ ಗಂಡ ಆಲೇನೆ ಅವಳು ಬಲಿ ಬಿದ್ದು ಬಿಟ್ಟವನೇ, ಹಂಗೆಲ್ಲ ಆಗೋಗ್ಬಿಟ್ಟೈತೆ. ಈಗ ಏನು ಮಾಡೋಕ್ಕಾಗಲ್ಲ. ಇವಾಗ ನೀನು ರೇಗಾಡಿ ಸುಮ್ಮನೆ ಅವನ ಜೊತೆಗೆ ಇದಕ್ಕೆ ಹೋದರೆ, ಜಗಳ ಮಾಡ್ಕೊಂಬಕ್ಕೋದ್ರೆ ಸುಮ್ಮನೆ ಇಲ್ಲೋದೆಲ್ಲ ತೊಂದರೆ ಆಗ್ತಾನೆ. ನಿನ್ನ ಮೊದಲೇ ಸೇನಕ್ಕಿಲ್ದಾಳು, ಅವನೇನೋ ಸಿಟ್ಟು ಬಂದು ಎತ್ಲಾಗ ಒಂದು ಕಡೆಗೆ ದಬ್ಬಿದ್ರೆ ಏನೋ ಒಂದು ಆದರೆ ಅನುಭವಿಸೋದು ನೀನೇನೆ. ಸರಿನಿ, ಸುಮ್ಮನಿರು. ಅದಕ್ಕೆ ಮತ್ತೆ ನೀನು ಸುಮ್ಮನೆ ಅವತ್ತು ಬಿಸಾಕೊಂಡು ಹೋದ್ರು ಹೋಗ್ಲಿ ಅವನು ಅಂತ ಬಿಟ್ಕೊಂಡಿದ್ದಿದ್ರೆ ಇವತ್ತು ಹಿಂಗೆ ಆಗ್ತಿರ್ಲಿಲ್ಲ. ಅಲ್ವೇನ ರೊಕ್ಕ ಕಯ್ಯ ಬೈಕ್ನಾಗ ಹೋಗ್ಬೇಕಾರ್ಲೇನೆ ನೋಡಿ ಇನ್ನೊಬ್ರು ಯಾರನ್ನ ಕಂಡಿಡಿಯಾರಮ್ಮ. ನಿನಗೆ ಗೊತ್ತಾಗ್ಲಿಲ್ವೇ ಅದನ್ನೆಲ್ಲನ? ಏನು ಮಾಡೋಣ ಅಕ್ಕ, ನನಗೆ ಗೊತ್ತಾಗಲಿಲ್ಲ. ಅಯ್ಯೋ, ನನ್ನ ಜೀವನ ಹಾಳಾಗೋಯ್ತು. ನಮ್ಮಮ್ಮನ ಮಾತು ಕೇಳಲಿಲ್ಲ, ಯಾರ ಮಾತು ಕೇಳಲಿಲ್ಲ. ಇವಾಗ ಎಲ್ಲಿಗೆ ಹೋಗೋಣ ನಾನು? ಎಲ್ಲನ ಹೋಗ್ತೀನಿ, ಸುಮ್ಮನೆ ಎಲ್ಲನ ಹೋಗಿ ಬಿದ್ದತ್ತೇನ ಮಾಡ್ಕೊಂಬಿಡ್ತೀನಿ ಅತ್ಲಾಗೆ. ನನಗೆ ಜೀವನನೇ ಬೇಡ, ಅವರೇ ಚೆನ್ನಾಗಿರ್ಲೇಳು. ನನಗೆ ಇವಾಗ ಹೋಗಿ ನಮ್ಮ ಅಮ್ಮನ ಮನೆ ಬಕ್ಲಕ್ಕೆ ಹೋಗೋಕ್ಕೂ ಅಸಹ್ಯ ಆಗ್ತೈತೆ, ನಾಚಿಕೆ ಆಗುತ್ತೆ ನನಗೆ. ನನ್ನ ಗಂಡ ಅಂತ ನಂಬಿದ್ಕೆ ಇವತ್ತು ನನಗೆ ಎಂಥದ್ದಾತು ನೋಡಕ್ಕ. ಇವಾಗ ನಮ್ಮ ಅಮ್ಮವ್ರಿಗೆ ಹಂಗಕ್ಕ ನನ್ನ ಮಕ್ಕ ತೋರ್ಸೋಣ. ಇವಾಗ ಆಲೇನೆ ಆಗಿರೋದು ಏನು ಮಾಡೋಕ್ಕಲ್ಲ ಸುಗುಣ. ಸುಮ್ಮನಿರು, ಹೇಳಬೇಡ. ಅದೇ ಕಳ್ತಿ ನಾವೆಲ್ಲ ನಮ್ಮ ಮಂಜಮ್ಮ ತಕ್ಕೋಗಿ ಹೇಳ್ತಿ. ಸುಮ್ಮನಿರು, ಮಂಜಮ್ಮ ಹಿಂಗೆ ಆಗೈತೆ ಕಣೆ, ಹಿಂಗೆಲ್ಲ ಗೊತ್ತಾಗೈತೆ ಸುಗುಣಿಗೆ, ಏನು ಮಾಡೋಕ್ಕಾವತ್ತು ಕರ್ಕೊಂಬಂದು ಇಕ್ಕಳೆ ಅಂತ ಹೇಳ್ತೀನಿ. ಏನು ಬೇಡ ಕಣಕ್ಕ, ನಮ್ಮಮ್ಮ ತಕ್ಕ ಹೋಗಲ್ಲ, ಎಲ್ಲೂ ಹೋಗಲ್ಲ. ಸುಮ್ಮನಿರೆಲ್ಲ ನಾವು ಹೋಗಿ ನಾನೇನೋ ಮಾಡ್ಕೊಂಡತ್ತ ಹೋಗ್ಬಿಡ್ತನತ್ತ. ಇದ್ದೇನು ಆಗಬೇಕಾಗೈತೆ ನಾನು, ನಾನಂತೂ ಇರಲ್ಲ ಕಣಕ್ಕ. ಏಯ್, ಯಾರನ್ನ ಕಾಣ್ದಾರೆ ಏನು ಅನ್ಕೊಂತಾರೆ? ಅಯ್ಯೋ ಇವಳು ಏನು ಮಾಡಿದ್ಲ ಏನೋ ಅದಕ್ಕೇನೆ ಹಂಗಾಗೈತೆ, ಹಂಗೆ ಮಾಡ್ಕೊಂಡವಳೆ ಅಂತಾರೆ. ನೀನು ಇದ್ದು ಸಾಧಿಸ್ಬೇಕು. ಏನೇ ಆಗಲಿ ಹಂಗೆ ಮಾಡ್ಕೊಂಡು ಏನಾನ ಮಾಡ್ಕೊಂಡು ಸಾಯ್ತೀವಿ ಹಂಗೆ ಹಿಂಗೆ ಅಂತ ಹೇಳಿ ಇಂಥವೆಲ್ಲ ಮಾತಾಡೋಕೆ ಹೋಗ್ಬಾರ್ದು. ಯಾವುದೇ ಕಾರಣಕ್ಕೂ ಯಾವತ್ತೂ ಜೀವನದಾಗ ಏನೇ ಬರಲೇಳು. ಧೈರ್ಯವಾಗಿ ಯಾವ್ದು ಸತ್ ಕಲಿಬೇಕು. ಅವ್ರ ಮುಂದೆ ಇವಾಗ ನಿನ್ನ ಗಂಡ ಹೇಳೇನಲ್ಲ, ನನ್ನ ತಕ್ಕೆ ನೀನು ಸುತ್ತಾರ್ಕೊಂಡು ಬರಬೇಕು, ನನ್ನ ತಕ್ಕೆ ಬರಬೇಕು, ನೀನು ಬಿಟ್ಟರೆ ಗತಿ ಇಲ್ಲ ಅಂತೇಳಿ ನನ್ನ ತಕ್ಕೆ ಬರಬೇಕು ಅಂತ ಹೇಳೇನಲ್ಲ, ಅವನೇ ಬರ್ಬೇಕು ನಿನ್ನ ತಕ್ಕೆ. ನೀನು ಹಂಗಿರ್ಬೇಕು ಚಲವಾಗಿ, ಅಷ್ಟೇನೆ. ಇವಾಗ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ಹಂಗೆಲ್ಲ ಮಾಡ್ಕೊಂಬದ್ರಿಂದ ಏನು ಪರಿಹಾರ ಆಗಲ್ಲ ಕಣಮ್ಮ. ಮನ್ಸಿಗೆ ಬೇಜಾರಾಗಿ ನಾನು ಇರೋದಿಲ್ಲ ಹಿಂಗೆ ಹಿಂಗೆ ಅಂತ ಮಾತಾಡಿರೋದೆಲ್ಲ ಏನಕ್ಕೂ ಉಪಯೋಗ ಇಲ್ಲ. ಸುಮ್ಮನೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇನ್ನು ಧೈರ್ಯವಾಗಿ ಬದುಕತ್ ಕಲಿ ಅಷ್ಟೇನಿ. ಇಲ್ಲದ್ದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇನ್ನು ನಿನ್ನ ಜೀವನ ನೀನು ನೋಡ್ಕೊಂಬತ್ ಕಲಿ. ನೋಡು, ಅವಳು ಮನೆಯ ಮುಂಡೆ ಅಂತಾಳ ಮತ್ತು ಗೊತ್ತಿದ್ದು ಅವ್ಳು ಗಂಡಗೆ ಡೈವರ್ಸ್ ಕೊಟ್ಟು ಬಂದಿಲ್ಲ ಸೇರ್ಕೊಂಡವಳು. ಅದಕ್ಕಾಗಿನೇ ಇಂಥ ಆಟ ಆಡೋಕ್ಕೆ ಮತ್ತೆ ಡೈವರ್ಸ್ ಕೊಟ್ಟು ಕಳಿಸಿರೋದು. ಅಲ್ಲೋಡಿ ಒಳ್ಳೆಳಲ್ಲ. ನೀನು ಸುಮ್ಮನಿದ್ರು ಇರ್ಬೋದಾಗಿತ್ತು ಅವತ್ತು. ಹೋಗಿ ಅವ್ರ ಮನೆಯಕ್ಕೆ ಸೇರ್ಕೊಂಬ ಅಂಥದ್ದು ಏನೂ ಇರಲಿಲ್ಲ ನಿನಗೆ. ನಿಮ್ಮ ಅಮ್ಮನ ಮನೆಯ ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ನೀನು ಇದ್ದಿದ್ರೆ ಯಾವ್ದು ಇರ್ತಿರಲಿಲ್ಲ, ನೀನು ಚೆನ್ನಾಗಿರ್ತಿದ್ದೆ. ಇವತ್ತು ನಿನ್ಗೊಂದು ಯಾವುದೋ ಒಂದು ಮಗುನೂ ಆಗೋದು. ಏನು ಮಾಡೋಣ ಅಕ್ಕ, ಏನು ಮಾಡೋದು? ದೇವರಮ್ಮ ನನಗೊಂದು ಯಾವ್ದಾನ ಒಂದು ಮಗು ಕೊಟ್ಟಿದ್ರೆ ಅದನ್ನು ಕೊಟ್ಟು ಕಿತ್ಕೊಬಿಟ್ಟ. ಅದನ್ನಾದ್ರೂ ಕೊಟ್ಟಿದ್ರೆ ಅದ್ರ ಮುಖನಾದ್ರೂ ನೋಡ್ಕೊಂಡು ಹೆಂಗ ನೆಮ್ಮದಿಯಾಗಿರ್ತಿದ್ದೆ. ನನಗೆ ಯಾವುದಾದ್ರೂ ಒಂದು ಮಗು ಆಗಿದ್ರೆ ಅದನ್ನ ನೋಡ್ಕೊಂಡು ಹೆಂಗ ನನ್ನ ನೋವುಗಳನ್ನೆಲ್ಲ ಮರಿತಾ ಇದ್ದೆ. ದೇವರಮ್ಮನ ಅದನ್ನು ನನಗೆ ಕೊಟ್ಟು ಕಿತ್ಕೊಬಿಟ್ನಲ್ಲ. ಇವಾಗ ಏನು ಮಾಡೋದು? ಆಗ ಸುಮ್ಮನೆ ಅಕ್ಕ, ನಮ್ಮ ಅಮ್ಮಗೆ ಏನು ಹೇಳಕ್ಕೆ ಹೋಗ್ಬೇಡ. ನಾನು ಎಲ್ಲಿಗಾನು ಹೋಗ್ತೀನಿ ಸುಮ್ಮನೆ ನನ್ನ ಪಾಡಿಗೆ ನಾನು. ಸುಮ್ಮನೆ ನಾವೆಲ್ಲ ಹೇಳ್ತೀವಿ ಮಂಜಮ್ಗೆ, ಹೋಗಿ ನೀನು ಸಮಾಧಾನ ಮಾಡ್ಕೆ, ಅಳಬೇಡ. ಅದ್ಯಾಕೆ ಕಳ್ತೀಯ? ಆಗೋಗಿರೋದ್ರಿಂದ ಧೈರ್ಯ ತಗೊಂಡು ಧೈರ್ಯವಾಗಿ ಅದ್ರ ಸತ್ ಕಲಿಬೇಕು ಅಷ್ಟೇನಿ. ಇವಾಗ ಇನ್ನೇನು ಹಂಗೆ ಆಗ್ಬೇಕು ಅಂಬೋದಿತ್ತೆ. ಈಗ ಹಬ್ಬು ನಿಮ್ಮಕ್ಕೆ ಬರ್ಬೇಕಂಬಂಗಿದ್ರೆ ಹೆಂಗಿದ್ರು ಬರೋವು. ಅದಕ್ಕೆ ಯಾಕೆ ಅದೃಷ್ಟ ಇಲ್ಲ ಅನಿಸುತ್ತೆ ನಿಮ್ಮ ಪಾಪುಗೆ. ಅದೃಷ್ಟ ಇದ್ದಿದ್ರೆ ಹೆಂಗಿದ್ರು ಆಗೋದು. ಅದೃಷ್ಟ ಇಲ್ಲ, ಸುಮ್ಮನಿರು. ನೀನು ಬೇರೆನೇ ಹಿಂಗೆ ಒಟ್ಟು ಬಂದು ಬೇರೆ ಮನೆ ಮಾಡಿ ಒಟ್ಟುನು ಹಿಂಗೆ ಆತಲ್ಲ, ಅದಕ್ಕೇನೆ. ಅವ್ರ ಮನೆಯಕ್ಕೆ ಬೇರೆ ಕಾಲಿಕ್ಕೆ ಒಟ್ಟು ಇಲ್ಲದ ಮಂತ್ರ ಮಾಡ್ಕೊಂಡು ನಾವೆಲ್ಲ ಹೇಳ್ತೀವಿ. ಸುಮ್ಮನಿರು, ಎಲ್ಲಿಗೂ ಹೋಗ್ಬೇಡ ನೀನು, ಎಲ್ಲಿಗೂ ಹೋಗ್ಬೇಡ. ಧೈರ್ಯ ತಕ್ಕ ಅಷ್ಟೇ. ಧೈರ್ಯಕ್ಕಿನ್ನ ದೊಡ್ಡದು ಯಾವುದೂ ಇಲ್ಲ. ನೀನು ಒಂದೆರಡು ದಿನ ಬೀಸಾಕೊಂಡಿರು ಸುಮ್ಮನೆ. ಅವನ್ನ ನೀನು ಮಾತಾಡ್ಸಕ್ಕೆ ಹೋಗ್ಬೇಡ, ಅವನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಒಂದೆರಡು ದಿನ ಸುಮ್ಮನೆ ಇರು. ಅವನಾಗಿ ಅವ್ನು ಹುಡುಕಬೋತಾನೆ. ಅವಳು ಮಾತಾಡ್ಸಿ ಕೊನೆಗೆ ಅವ್ನು ಬಾಳೆ ಎಲ್ಲ ಹಾಳು ಮಾಡ್ಕೊಂಡು ಕೊನೆಗೆ ಅವನೇ ಬಂದು ನೀನು ಕಾಲು ಹಿಡ್ಕೋಬೇಕು. ನೀನು ಹಂಗಿರ್ಬೇಕು. ಅದು ಬಿಟ್ಬಿಟ್ಟು ನೀನೇ ಧೈರ್ಯ ಕಳ್ಕೊಂಡ್ರೆ ಹೆಂಗಮ್ಮ ಸುಗೋಣ ನೀನು? ಅಲ್ಲ, ನಮ್ಮ ಅಮ್ಮ ಹೇಳಿರು, ನಮ್ಮ ಅತ್ತೆನೂ ಹೇಳ್ತು ಕಣಮ್ಮ. ನಾನು ಅವ್ರನ್ನೇ ಬೈದೆ. ಇವಾಗ ಗೊತ್ತಾಗ್ತೈತೆ ನನಗೆ. ಅಯ್ಯೋ ದೇವ್ರೆ, ನನ್ನ ಗಂಡ ಅಂತ ನಂಬಿದ್ಕೆ ಇವತ್ತು ಎಂಥ ಕೆಲಸ ಆಗೋಯ್ತಪ್ಪ. ಇವತ್ತು ಏನಾಯ್ತಪ್ಪ ಅಮ್ಮಂಗೆ ಆಗ್ತೈತೆ. ಬರೀ ಹಿಂಗೆ ಆಗ್ತೈತೆ ಯಾವಾಗಲೂ. ಇಂಥ ಮಾತ್ರ ಇರಲಿಲ್ಲ ನಮ್ಮೂರಾಗಿದ್ದಾಗ. ಇನ್ನು ಯಾತನ ದುಡ್ಡು ಪಡ್ಡು ಕಳಿಯೋರು, ಇನ್ನು ಯಾತ್ಕನ ಅವಾಗೆಲ್ಲ ಕುಡಿಯಾರಂತೆ.
ಮದುವೆ ಆದಾಗಿಂದ ಏನು ಕುಡ್ದೂ ಇಲ್ಲ ಏನಿಲ್ಲ. ಅಲ್ಲ ಇಂಥ ಮಾತ್ರ ಮಾಡಿರಲಿಲ್ಲ. ಏನೇ ಕಷ್ಟ ಬಂದರೂ ಒಬ್ಬರು ಸಹವಾಸಕ್ಕೆ ಹೋಗಿರಲಿಲ್ಲ. ಇಲ್ಲಿ ಬಂದು ಈ ಮನೆ ಹಳೆ ವಿಜಿ ಸಹವಾಸ ಮಾಡಿದ್ದಾಯಿತು ಇವರು. ಇಂಥ ಮಾತ್ರ ನಮ್ಮ ಊರಾಗಿದ್ದಾಗ ಯಾವತ್ತೂ ಮಾಡಿರಲಿಲ್ಲ. ಅಲ್ಲಿಂದ ಬಿಟ್ಟು ಬರಬಾರ್ದಾಗಿತ್ತು. ಅಲ್ಲಿದ್ದಿದ್ರೆ ನಮ್ಮ ಮಾಮಂದೊಂದಿಟ್ಟು ಬಾಯಿ ಇರೋದು, ಮತ್ತು ನಮ್ಮ ಮಾಮ ಅಲ್ಲೆಲ್ಲ ಎಲ್ಲರದು ಬಾಯಿ ಇರೋದು. ನಮ್ಮ ಶಾಂತಮ್ಮ ಅಂಟಿರು, ನಮ್ಮ ರಮೇಶ್ ಮಾಮ ಅವರೆಲ್ಲ ಇದ್ದಾರೆ, ಅವ್ರದ್ದೆಲ್ಲ ಭಯ ಇರೋದು. ಇಲ್ಲಿ ಯಾರ್ದು ಭಯ ಇಲ್ವಲ್ಲ, ಅದಕ್ಕೆ ಹಿಂಗೆ ಆಡಕ್ಕೆ ನಿಂತ್ಕೊಂಡಿದ್ದಾರೆ. ಅದಕ್ಕೆ ಮತ್ತೆ ನೀನು ಸುಮ್ಮನೆ ಅಲ್ಲೇ ಇರ್ಬೋದಾಗಿತ್ತು. ಇನ್ನು 3 ತಿಂಗಳಿಗೆ ಅದೇ ಓಡ್ ಬಂದೆ. ಅವನು ಬಂದು ಸೇರ್ಕೊಂಡೆ ಇಲ್ಲೊಂದಿಲ್ಲಿ ಅವಂತರ ಮಾಡ್ಕೊಂಡು ಉಳ್ಕೊಂಡ್ರೆ ಅದಕ್ಕೆ ಮತ್ತೆ ಕಷ್ಟಗಿಂತ ಕಷ್ಟಗೆ ಆಗ್ತಾರೆ ಅವರು. ಅದಕ್ಕೆ ಮತ್ತೆ ಚೆನ್ನಾಗಿರ್ಬೇಕು ಅಂಬೋದು ನೋಡಿ. ಇವತ್ತು ಬಂದು ಹೇಳೋರ ಅವ್ರು 4 ಬಿಟ್ಟು ಬುದ್ಧಿವಾದ ಹೇಳೋರ ಅವನಿಗೆ, ಹಂಗಲ್ಲ ಕಣ ಹಿಂಗೆ ಅಂತ ಹೇಳೋರ. ಇವತ್ತು ನೋಡು ಅವ್ರು ಹೋಗಿ ಅವರೇನೇ ಅಥವಾ ನಿಮ್ಮ ಅಮ್ಮ ಬಂದೈತಾ ಇಲ್ಲ ಅಂತ ಚೆಕ್ ಮಾಡ್ಸಕ್ಕೆ ಹೋಗಿ ಇವತ್ತು ಅವರೇನೇ ನಿನಗೆ ಸಹಾಯ ಮಾಡ್ಯಾರೆ ಹೊರತು ಬೇರೆ ಯಾರೂ ಆಗಲಿಲ್ಲ. ಅದಕ್ಕೆ ಮತ್ತೆ ನೀನು ಅವ್ರ ತಾಗೆ ಸ್ಯಾನಕ್ಕಿರ್ಬೇಕು. ಪಾಪ ಒಳ್ಳೆಯರ್ ಕಣಮ್ಮ, ನಿಜವಾಗ್ಲು ಅವ್ರು ಒಳ್ಳೆಯರ್ ಕಣೆ ಸುಗುಣ. ಅವ್ರ ತ ಸ್ಯಾನಕ್ಕಿರು ನೀನು. ಇವನು ಬಿಸಾಕಬಿಡು. ಅವ್ರ ತಕ್ಕ ಹೋಗಿ ಸುಮ್ಮನೆ ನೀನು ನೆಮ್ಮದಿಗಿರೋದು ಕಲ್ಕ ಅಷ್ಟೇನೆ. ಇವನು ಬಿಸಾಕ್ಬಿಡು. ಇವ್ನು ಯಾವತ್ತನ ಬರಲೇಳು. ಇವನು ಬಿಸಾಕೊಂಡಿರ್ಬೇಕು. ಮನೆಯ ಕಾಲಿಕ್ಸ್ಕೊಬಾರ್ದು ಇಂತ ನನ್ನ ಮಕ್ಕಳನ್ನೆಲ್ಲ ಬಿಸಾಕೊಂಡಿದ್ರೆ ಅವಾಗ ಅಂತೆಲ್ಲ ಹೊಡೆಯೋದು ತಗ್ಲಾಕೊಂಡು ಜೀವನನೆಲ್ಲ ಹಾಳು ಮಾಡ್ಕೊಂಡು ಬೀದಿಗೆ ಬಿದ್ದಾಗ ಗೊತ್ತಾಗುತ್ತೆ ಇಂತ ನನ್ನ ಮಕ್ಕಳಿಗೆಲ್ಲ. ಹಿಂಗೆಲ್ಲ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತಕ್ಕ. ಏನೋ ಒಂದು ನಂಬಿಕೆ ಮೇಲೆ ಬಂದೆ. ಅಲ್ಲಿ ಬೇರೆ ಊಟ ಸೇರ್ತಿರ್ಲಿಲ್ಲ ಏನಿಲ್ಲ. ನಾನಾಗಿ ನಾನು ಮಾಡ್ಕೊಂಡೆ ಕಣಕ್ಕ. ಇವಾಗ ಗೊತ್ತಾಗ್ತೈತೆ ನನಗೆ. ನಮ್ಮ ಅತ್ತೆ ತಗೋ ಜಗಳಾಡಿ ಎಲ್ಲರ ತಗೋ ಜಗಳಾಡ್ಕೊಂಬಂತೆ. ಇವತ್ತು ನಾನು ಅವ್ರ ತಾಯಿಯೆಲ್ಲ ಸೆನಕ್ಕಿದ್ದಿದ್ರೆ ಇವತ್ತು ನನಗಿಂಥ ಪರಿಸ್ಥಿತಿ ಬರೋದೆ. ಅವನಿಗೂ ಭಯ ಇರೋದು. ಇವಾಗ ಎಲ್ಲರ ತಗೋ ನನಗೆ ಗುದ್ದಾಡ್ಕೊಂಡು ಎಲ್ಲರನ್ನೂ ದೂರ ಮಾಡ್ಕೊಂಡಿರೋದಕ್ಕೆ ಅವನಿಗೂ ಇಷ್ಟೆಲ್ಲ ಧೈರ್ಯ ಬಂದಿರೋದು ಹಿಂಗೆಲ್ಲ ಮಾಡೋದಕ್ಕೆ. ಅವನಿಗೆ ನಾನು ಎಲ್ಲರ ತಗ ಚೆನ್ನಾಗಿದ್ದಿದ್ರೆ ಬಿಡಪ್ಪ, ನಮ್ಮ ಅಮ್ಮಗೆ ಹೇಳ್ತಾಳೆ, ಅವ್ರ ಅಮ್ಮಗೆ ಹೇಳ್ತಾಳೆ, ನಮ್ಮ ಅಣ್ಣರಿಗೆ ಹೇಳ್ತಾಳೆ, ನಮ್ಮ ಅತ್ತಿಗೆ ಹೇಳ್ತಾಳೆ ಅಂಬೋದು ಒಂದು ಅವನಿಗೂ ಭಯ ಇರೋದು. ನಾನು ಯಾವಾಗ ಎಲ್ಲರ ತಗೊಂಡು ದೂರ ಆದ ಅದಕ್ಕೆ ಹಿಂಗೆ ಇಷ್ಟೆಲ್ಲ ಮಾಡೋದಕ್ಕೆ ಅವನಿಗೆ ತುಂಬ ಧೈರ್ಯ ಬಂದುಬಿಡ್ತು. ಅದಕ್ಕೆ ನಾನು ಎಲ್ಲರನ್ನೂ ದೂರ ಮಾಡಬೇಕಂತಲೇ ಅವನು ಇಷ್ಟೊಂದೆಲ್ಲ ನಾಟಕ ಮಾಡಿದ್ದಾನೆ. ಸುಗುಣ ನಾನು ನಿನ್ನ ನೋಡ್ಕೊಂತೀನಿ ಅಂತ ಹೇಳಿ ಇಷ್ಟೆಲ್ಲ ನಾಟಕ ಮಾಡ್ದಾಕ ಅವನು. ನೀನು ಫಸ್ಟ್ ಸರಿಯಾಗಿದ್ದಿದ್ರೆ ಯಾವುದು ಆಗ್ತಿರ್ಲಿಲ್ಲ. ಅವ್ರ ತ ಸ್ಯಾನೆ ಕೇಳಬೇಕಾಗಿತ್ತು ಇವತ್ತು. ಅದೇ ನೋಡು ಬಂದಿರೋದು ಇವತ್ತು. ನೀನು ಯಾವಾಗ ಎಲ್ಲರ ತಗೂ ದೂರ ಆದ, ನೀನು ಇಲ್ಲಪ್ಪ ನೀನು ದೂರ ಆದ್ರೂ ಪರವಾಗಿಲ್ಲ, ನಾನು ಎಲ್ಲರ ತಗೋ ಸ್ಯಾನಕ್ಕಿರ್ತೀನಿ ಅಂತ ನೀನು ಚೆನ್ನಾಗಿದ್ದಿದ್ರೆ ಇವತ್ತು ಹಿಂಗೆ ಆಗ್ತಿರ್ಲಿಲ್ಲ. ಅವನಿಗೂ ಭಯ ಇರೋದು. ಹಿಂಗೆಲ್ಲ ಇದಾಗಿರೋದು ಕಾರಣನೇ ನೀನು ಎಲ್ಲರನ್ನ ದೂರ ಮಾಡ್ಕೊಂಡಿರೋದಕ್ಕೆ ಅವ್ನು ಇಷ್ಟೊಂದು ಧೈರ್ಯ ಬಂದಿರೋದು. ಇದೇ ಮೇಯ್ನ್ ಕಾರಣ. ಬಿಡು ಇವಾಗ ಇನ್ನೇನು ಅವಳು ಬೇಡ ಸುಮ್ಮನಿರು. ಬಾ ಉಣ್ ಬಾ ಒಂದಿಟ್ಟು ಉಣ್ ಬಾ. ನಾನೆಲ್ಲ ನಮ್ಮ ಮಂಜಕಾಯಿ ನೋವು ಕರ್ಕೊಬತ್ತೀನಿ. ಬಾ ಮಂಜಕಾಯ ಹಿಂಗೆ ಪಪ್ಪ ಬಂದವಳೆ ಹಿಂಗೆ ಆಗೈತೆ ಅಂತ ಹೇಳ್ತೀನಿ. ನಮ್ಮಮ್ಮ ಖಂಡಿತ ಬರೋಲ್ಲ. ನಮ್ಮಮ್ಮ ಮಾತಾಡ್ಸಲ್ಲ. ನಮ್ಮತ್ತೆನೂ ಹೇಳಿತ್ತು, ನಮ್ಮಮ್ಮನೂ ಆಗಿತ್ತು. ಇವಳಿಂದ ನನಗೇನಾನ ಸಮಸ್ಯೆ ಆಗೈತೆ ಅಂತ ಹೇಳಿ ನೀನೇನಾನ ನಮ್ಮ ಮನೆ ಬಾಗ್ಲಕ್ಕೆ ಬಂದರೆ ಸರಿ ಇರಲ್ಲ ಅಂತ ನಮ್ಮತ್ತೆನೂ ಹೇಳಿತ್ತು, ನಮ್ಮಮ್ಮನೂ ಹೇಳಿತ್ತು. ಇವಾಗ ಹೆಂಗೆ ಮಾಡೋಣ, ಇವಾಗ ಅವ್ರಿಗೆ ಹೆಂಗೆ ಹೋಗಿ ಹೇಳೋಣ ಹಿಂಗೆ ಆಗೈತೆ ಅಂತ ಹೇಳಿ. ಅವ್ರು ಹೇಳಿದ್ರು ಪಾಪ, ಕಂಡರಂಗೆ ಹೇಳಿದ್ರು, ಇವಳು ಸರಿ ಇಲ್ಲ, ಇವಳು ಸಹವಾಸ ಮಾಡಬೇಡ್ರಿ, ಇವಳಿಂದ ಏನೋ ತೊಂದರೆ ಆಗುತ್ತೆ ಮುಂದೆ ಅಂತ ನಮ್ಮತ್ತೆನೂ ಹೇಳಿತ್ತು. ಏನು ಮಾಡೋದು ಇವಾಗ? ಹೇಳಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸುಮ್ಮನಿರು. ಅದು ಯಾಕೆ ಹಂಗಳ್ತೀಯ? ಸುಮ್ಮನೆ ಹೋಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಎಲ್ಲರ ತಗೋ ಸ್ಯಾನಕ್ಕಿರು. ನಾನೆಲ್ಲ ಹೇಳ್ತೀನಿ. ನಿಮ್ಮಮ್ಮನೂ ಎಲ್ಲರ ತಗೋ ಸ್ಯಾನಕ್ಕೈತೆ, ಅವ್ರು ನಿಮ್ಮ ಕಡೆ ಎಲ್ಲರ ತಗೂ ಅವ್ರು ನಿಮ್ಮಮ್ಮ ಎಲ್ಲ ಹೇಳುತ್ತೆ. ನಾನು ಹೋಗಿ ಮಂಜ ಕೈಗೆ ಹೇಳಿ ಕರ್ಕೊಂಬತ್ನಿ, ಎಲ್ಲ ಸ್ಯಾನಕ್ಕಿರು ಮತ್ತು ಸುಮ್ಕಿರು. ಹೋಗಿ ನಿನ್ನ ಪಾಡಿಗೆ ನೀನೇನೋ ಒಂದು ಕೆಲಸ ಮಾಡ್ಕೊಂಡು ಇವನು ಬಿಸಾಕ್ಕೊಂಡು ನಿನ್ನ ಪಾಡಿಗೆ ನೀನು ಇರು ಅಷ್ಟೇನೆ. ಅಯ್ಯೋ ನನಗಂತೂ ಏನು ಮಾಡ್ಬೇಕಂತ ಗೊತ್ತಿಲ್ಲ ವೀಕ್ಷಕರೇ. ಹಂಗಾಗ್ಬಿಟ್ಟೈತೆ ಇವತ್ತು ನನ್ನ ಬಾಳು. ಅಯ್ಯೋ ದೇವ್ರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನಂತೂ ನಮ್ಮ ಅತ್ತೆ ನಮ್ಮಮ್ಮನ ಮಾತು ಕೇಳಿದ್ರೆ ಇವತ್ತು ನನ್ನ ಜೀವನ ಚೆನ್ನಾಗಿರೋದು ಅನ್ನಿಸ್ತೈತೆ ನನಗೆ. ಎಲ್ಲರನ್ನೂ ದೂರ ಮಾಡಿ ಹಿಂಗೆ ಮಾಡಬೇಕು ಅಂತಲೇ ಹಿಂಗೆ ಮಾಡಿದ್ನೋ ಏನೋ ವರ್ಷ. ನಾನು ಎಲ್ಲರನ್ನೂ ದೂರ ಮಾಡ್ಕೊಂಡಿದ್ದಕ್ಕೆ ಅವ್ನು ಇಷ್ಟೆಲ್ಲ ಮಾಡೋದಕ್ಕೆ ಅವನಿಗೆ ಧೈರ್ಯ ಬಂದಿರೋದು. ನಿಜ ಪ್ರಾಮಿಸಿ ಅವನಿಗೆ ಇಷ್ಟೊಂದು ಧೈರ್ಯ ಬಂದಿರೋದೇ ಇದಕ್ಕೆ. ಇವಳ ಕಡೆ ಯಾರೂ ಇಲ್ಲ, ಎಲ್ಲರನ್ನೂ ದೂರ ಮಾಡ್ಕೊಂಡಿದ್ದಾಳೆ. ಮತ್ತು ಇವಳು ಯಾರನ್ನೂ ಹತ್ರಕ್ಕೆ ಸೇರಿಸಲ್ಲ. ಇವಳನ್ನ ನನ್ನ ತಕ್ಕೆ ಹುಡ್ಕೊಂಡು ಬರ್ತಾಳೆ ಅಂತ ಹೇಳಿ ಅದಕ್ಕೆ ಅವನು ಹೇಳಿರೋದು. ನೋಡ್ರಿ, ಇವಾಗ ನಮ್ಮ ಅಮ್ಮಗೂ ನಮ್ಮ ಅತ್ತೆಗೂ ಈ ವಿಷಯಕ್ಕೆ ಗೊತ್ತಾದರೆ ಏನು ಅಂತಾರೆ. ನಾನು ಅವ್ರಿಗೆ ಹೆಂಗೆ ಮುಖ ತೋರಿಸ್ಬೇಕು ಅಂತ ನನಗೆ ನಾಚಿಕೆ ಆಗ್ತೈತೆ. ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ. ಏನು ಮಾಡೋದು ಇವಾಗ? ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಪ್ಪ. ಇದೇನಪ್ಪ ಹಿಂಗಾಯ್ತು ಅನ್ನಿಸ್ತೈತೆ. ನಾನಂತೂ ಇವನು ಬಿಸಾಕೊಂಡಿಲ್ಲ. ನಾವು ಹೋಗಿ ಏನಾರ ಒಂದು ಸುಮ್ಮನೆ ಹೋಗ್ಬಿಡೋಣ ಎಲ್ಲ ಅನ್ನೋದು ಅಷ್ಟು ಕೋಪ ಬಂದೈತೆ ನನಗೆ. ಆದರೆ ಏನು ಮಾಡೋದು, ಹೋಗ್ಬಾರ್ದು. ಇದ್ದು ಸಾಧಿಸ್ಬೇಕು. ಏನೇ ಆಗಲಿ ಹೇಳು, ಇದ್ದು ಸಾಧಿಸ್ಬೇಕು. ತಲೆ ಕೆಡಿಸ್ಕೋಬಾರ್ದು. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.